ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಗಡಿ ರಾಜ್ಯ ಜಮ್ಮು ಕಾಶ್ಮೀರದಲ್ಲೂ ಕರಾಳತೆ ಹೆಚ್ಚಾಗ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಸಮರವನ್ನ ಸಾರ್ತಾ ಇದೆ. ಇದು ನಮ್ಮ ದೇಶಕ್ಕೂ ತಟ್ತಾ ಇದೆ. ಈ ಒಂದು ಬಿಸಿ ದೇಶಾದ್ಯಂತ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಗಡಿ ರಾಜ್ಯ ಜಮ್ಮು ಕಾಶ್ಮೀರದಲ್ಲೂ ಕರಾಳತೆ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಜಮ್ಮು ಕಾಶ್ಮೀರದ ಕಿಶ್ತವಾಡದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಮಹಿಳೆ, ವೃದ್ಧರು ಸೇರಿ ಹಲವರು ಬಹುದೂರ ಅಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯಗಳು ಕಾಣ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದು ಜಮ್ಮು ಕಾಶ್ಮೀರದ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಜಮ್ಮು ಕಾಶ್ಮೀರದ ಕಿಶ್ತವಾಡದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಮಹಿಳೆ, ವೃದ್ಧರು ಸೇರಿ ಹಲವರು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಅಂದರೆ ಇವರಿಗೆ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಸಪ್ಲೈ ಆಗ್ತಾ ಇಲ್ವಾ? ಯಾಕಂದರೆ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಕೂಡ, ಅಥವಾ ಮುಂದೆ ಎಲ್ಲಿ ಸಪ್ಲೈ ನಿಂತು ಹೋಗುತ್ತೋ ಎನ್ನುವಂಥ ಭಯದಲ್ಲಿ ಈ ರೀತಿ ಏಜೆನ್ಸಿಗಳ ಮುಂದೆಯೇ ಬಂದು ಕ್ಯೂ ನಿಂತ್ಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ. ದೇಶಾದ್ಯಂತ LPG ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. मुझे लग रहा है इस वक्त 1985 का दौर आ रहा है, जब तेल के डिब्बों के सामने 3 लगे होते थे और लाइन 1 किलोमीटर में पड़ी होती थी. वही दौर आ जा रहा है. मुझे लग रहा है इस वक्त 1985 का दौर आ रहा है, जब तेल के डिब्बों के सामने 3 लगे होते थे और लाइन 1 किलोमीटर में पड़ी होती थी. वही दौर आ जा रहा है. मुझे लग रहा है इस वक्त 1985 का दौर आ रहा है, जब तेल के डिब्बों के सामने 3 लगे होते थे और लाइन 1 किलोमीटर में पड़ी होती थी. वही दौर आ जा रहा है. मुझे लग रहा है इस वक्त 1985 का दौर आ रहा है, जब तेल के डिब्बों के सामने 3 लगे होते थे और लाइन 1 किलोमीटर में पड़ी होती थी. वही दौर आ जा रहा है. मुझे लग रहा है इस वक्त